ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ರಟ್ಟಿಹಳ್ಳಿ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಪಟ್ಟಣ ಪಂಚಾಯತ್ ಚುನಾವಣೆ. ಹೌದು ಪ್ರಿಯ ವೀಕ್ಷಕರೇ, ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಕೇಂದ್ರವಾಗಿ ಸರಿಸುಮಾರು 5 ವರ್ಷ ಪೂರೈಸಿದೆ. ಈ ಹಿಂದೆ ರಟ್ಟಿಹಳ್ಳಿ ಪಟ್ಟಣವು ಗ್ರಾಮ ಪಂಚಾಯಿತಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಈ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ 36 ಸದಸ್ಯರನ್ನ ಒಳಗೊಂಡಿತ್ತು. ಆದರೆ ಈಗ ರಟ್ಟಿಹಳ್ಳಿ ತಾಲೂಕು ಕೇಂದ್ರವಾಗಿ ಮಾರ್ಪಟ್ಟಿದೆ. ಇದುವರೆಗೆ ಸರಿಸುಮಾರು 5 ವರ್ಷ ಕಳೆದರೂ ಪಟ್ಟಣ ಪಂಚಾಯಿತಿ ಚುನಾವಣೆ ಆಗಿ ಜನಪ್ರತಿನಿಧಿಗಳು ಆಯ್ಕೆಯಾಗದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಮಗಾರಿಗಳು ಕುಂಠಿತಗೊಳ್ಳುತ್ತಿದ್ದವು. ಆದರೆ ಈಗ ರಾಜ್ಯ ಸರ್ಕಾರ ನೂತನ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ನಿವಾಸಿಗರಿಗೆ ಸಂತಸ ತಂದಿದೆ. ದಿನಾಂಕ 17/8/2025 ಮತದಾನ ನಡೆಯಲಿರುವ ಪಟ್ಟಣ ಪಂಚಾಯತ್ ಚುನಾವಣೆಗೆ ರಾಷ್ಟ್ರೀಯ ಪಕ್ಷಗಳು ಸೇರಿದಂತೆ ಪ್ರಾದೇಶಿಕ ಪಕ್ಷಗಳ ಒಳಗೊಂಡಂತೆ ಸ್ಥಳೀಯ ಪಕ್ಷೇತರ ಅಭ್ಯರ್ಥಿಗಳ ಭಾರೀ ಪೈಪೋಟಿಯ ಕಣವಾಗಿ ಅಖಾಡ ಸಿದ್ಧವಾಗಿದೆ. ಪಟ್ಟಣ ಪಂಚಾಯತ್ ಚುನಾವಣೆಗೆ ಸಂಬಂಧಿಸಿದಂತೆ 15 ವಾರ್ಡ್ಗಳ ಚುನಾವಣೆ ನಡೆಯಲಿದ್ದು, ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಗಳು ತಮ್ಮ ತಮ್ಮ ಪಕ್ಷಗಳಿಗೆ ಪಕ್ಷದ ಟಿಕೆಟಿಗಾಗಿ ಅರ್ಜಿಯನ್ನ ಸಲ್ಲಿಸುತ್ತಿದ್ದಾರೆ. ಅರ್ಜಿಯನ್ನ ಸ್ವೀಕರಿಸುತ್ತಿರುವ ಆಯಾ ಪಕ್ಷದ ತಾಲೂಕು ಅಧ್ಯಕ್ಷರುಗಳು ದಿನಾಂಕ 1/8/2025 ಅಭ್ಯರ್ಥಿಗಳನ್ನು ಅಂತಿಮವಾಗಿ ಆಯ್ಕೆ ಮಾಡಿ ಅಂತಿಮ ಪಟ್ಟಿ ನೀಡಿ ತಮ್ಮ ಪಕ್ಷದಿಂದ ಚುನಾವಣೆ ಅಖಾಡಕ್ಕೆ ಇಳಿಸಲಿದ್ದಾರೆ. ಈ ಬಗ್ಗೆ ತಮ್ಮ ತಮ್ಮ ಪಕ್ಷದ ಚುನಾವಣೆಗೆ ಸಂಬಂಧಿಸಿದಂತೆ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಏನು ಮಾತನಾಡಿದ್ದಾರೆಂದು ಒಮ್ಮೆ ನೋಡಿಕೊಂಡು ಬನ್ನಿ. ಈಗಾಗಲೇ ಕಳೆದ ಒಂದು ವಾರದಿಂದ ಸುಮಾರು 35 ಅರ್ಜಿಗಳು ನಮಗೆ ಬಂದಿವೆ. ಭಾರತೀಯ ಜನತಾ ಪಕ್ಷದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು 35 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಸುಮಾರು ಇಷ್ಟು ವಾರ್ಡಿನಿಂದ ತಮ್ಮ ಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿದರು ಮತ್ತು ನಮ್ಮ 15 ವಾರ್ಡ್ಗಳಿಂದ ನಮ್ಮ ಉಮೇದುವಾರರು ಕಣಕ್ಕಿಳಿತಾರೆ. ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಒಟ್ಟು 15 ವಾರ್ಡ್ಗಳಿಂದ ಇವತ್ತು ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಕನಿಷ್ಠ ಪಕ್ಷ 15 ವಾರ್ಡ್ಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳು ಎಷ್ಟು ಜನ ಗೆಲುವು ಸಾಧಿಸಬಹುದು? ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BC ಪಾಟೀಲ್ ಅವರ ಅಭಿವೃದ್ಧಿ ಕಾರ್ಯಗಳು ಕಳೆದ ಬಾರಿ ರಟ್ಟಿಹಳ್ಳಿ ತಾಲೂಕನ್ನು ಮಾಡಿದಾಗಿರ್ಬೋದು, ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿಯನ್ನು ಮಾಡಿದಾಗಿರ್ಬೋದು, ರಟ್ಟಿಹಳ್ಳಿಯಲ್ಲಿ 69 ವರ್ಷ ಅಭಿವೃದ್ಧಿ ಕೆಲಸಗಳು ಕಳೆದ ಬಾರಿ ಅವರು 3 ವರ್ಷದ ಅವಧಿಯಲ್ಲಿ ಕೃಷಿ ಸಚಿವರಾಗಿ ಮಾಡಿರ್ತಕ್ಕಂಥ ಕಾರ್ಯ ಸಾಧನೆಗಳನ್ನು ಮೆಚ್ಚಿ ಇವತ್ತು ರಟ್ಟಿಹಳ್ಳಿ ಪಟ್ಟಣದಲ್ಲಿ ರಟ್ಟಿಹಳ್ಳಿ ನೂತನ ತಾಲೂಕು ರಚನೆಯಾಗಿ ತದನಂತರದಲ್ಲಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಾಗಿ ಬದಲಾವಣೆಯಾಗಿರ್ತಕ್ಕಂಥದ್ದು. ಈಗ ರಾಜ್ಯ ಚುನಾವಣಾ ಆಯೋಗ ಚುನಾವಣೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ನಾವು ರಟ್ಟಿಹಳ್ಳಿಯಲ್ಲಿ 15 ವಾರ್ಡ್ಗಳಿಗೆ SC, ST, ಅ-ವರ್ಗ, ಬ-ವರ್ಗ, ಮಹಿಳೆಯರಿಗೆ, ಜನರಲ್ ಈ ಥರನಾಗಿ 15 ವಾರ್ಡ್ಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ವಾರ್ಡ್ಗಳಿಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾರೆ. ಜೊತೆಗೆ ಈಗಾಗಲೇ ನಮ್ಮ ಪಕ್ಷದಿಂದ ಚುನಾವಣಾ ಆಕಾಂಕ್ಷಿಗಳಾಗಿ ಸುಮಾರು 40 ಅರ್ಜಿಗಳಿಗೂ ಮೇಲ್ಪಟ್ಟು ಜನರು ಒಯ್ದಿದ್ದಾರೆ. ಅದರಲ್ಲಿ ಸುಮಾರು ಪ್ರತಿ ವಾರ್ಡಿಗೂ ನಮಗೆ ಈಗಾಗಲೇ ಅರ್ಜಿಗಳು ಬಂದಾವೆ. ಅದರಲ್ಲಿ ಟೋಟಲ್ ಆಗಿ 23 ಅರ್ಜಿಗಳಿಗೆ ಬಂದಾವೆ. ಇನ್ನೂ ಉಳಿದವರು ಇವತ್ತು ಸಂಜೆ ಒಳಗೆ ಎಲ್ಲ ತಂದು ಕೊಡ್ತಾರೆ. ಮೊಟ್ಟ ಮೊದಲಿಗೆ ತಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು, ತಾವು ಹೇಳದಂಗೆ ಈಗಾಗಲೇ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮುಗಿದು ಸುಮಾರು 5 ವರ್ಷ ಮೇಲಾಯಿತು. ಈಗ ನಮಗೆ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಘೋಷಣೆ ಆಗೋದ್ರಿಂದ ಬಹಳ ಸಂತೋಷ ಆಗ್ತದೆ. ಸಂತೋಷಕ್ಕೆ ಅಂತ ಅನ್ನೋಕ್ಕಿಂತ ನಮಗೆ ಊರಿಗೆ ಡೆವಲಪ್ಮೆಂಟ್ ಆಗೋಕ್ಕೆ ಇದು ಭಾಳ ಅವಶ್ಯಕತೆ ಇತ್ತು. ಆದ್ದರಿಂದ ಪಟ್ಟಣ ಪಂಚಾಯಿತಿಯ ಇಲೆಕ್ಷನ್ ಸಾರೋದ್ರಿಂದ ಬಹಳ ಸಂತೋಷ ಆಗಿದೆ. ಯಾಕಂದರೆ ಈಗೆಲ್ಲ ಬಿದ್ದೋ ಕೆಲಸ ಏನು ಕೆಲಸ ಕಾರ್ಯರೂಪಕ್ಕೆ ಬಂದಿಲ್ಲ. ಯಾಕಂದರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಧಿಕಾರಿಗಳು ಕೆಲಸ. ಅದಕ್ಕೊಬ್ಬ ಯಜಮಾನ ಅಂತ ಇದ್ದರೆ, ಅದಕ್ಕೊಂದು ಆಡಳಿತ ಕಮಿಟಿ ಅಂತ ಕುಂತರೆ ಅಭಿವೃದ್ಧಿ ಕಾಣಕ್ಕೆ ಸಾಧ್ಯ. ಈಗ ನಾವು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಿ ಅಂತ ಕೇಳ್ಕೊತೀವಿ 3ನೇ ವಾರ್ಡಿನಿಂದ. ಈಗ ತಮ್ಮ ಪಕ್ಷದ ಅಭ್ಯರ್ಥಿಗಳು ಸುಮಾರು 53 ಜನ ತಮ್ಮ ಪಕ್ಷದ ಕಾರ್ಯಾಲಯಕ್ಕೆ ಹೋಗಿ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದವರ ಪೈಕಿ ಎಲ್ಲ 15 ವಾರ್ಡಿಗಷ್ಟೇ ತಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕಾಗುತ್ತೆ. ಆ ಒಂದು ರೀತಿ ನನಗೆ ವಿಶ್ವಾಸ ಇದೆ. ನಾನು ವಾರ್ಡ್ ನಂಬರ್ 11ರಿಂದ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನಗೆ ನನ್ನ ಗೆಲುವು ಖಚಿತ ಅನ್ನೋದು ವಿಶ್ವಾಸ ಇದೆ. ಆ ವಾರ್ಡಿನ ಅಭಿವೃದ್ಧಿಗಾಗಿ ನಾನು ಮುಂದೆ ಭಾಳ ಯಶಸ್ವಿಯಾಗಿ ದುಡಿದ್ದೇನೆ ಅಂತ ಹೇಳಿ ತಮ್ಮ ಮೂಲಕ ತಿಳಿಸ್ತೇನೆ. ಈಗ ತಮ್ಮ ಪಕ್ಷದಿಂದ 15 ವಾರ್ಡ್ಗಳಲ್ಲಿ ಎಷ್ಟು
ಎಷ್ಟು ವಾರ್ಡ್ಗಳನ್ನು ತಮ್ಮ ಪಕ್ಷದ ತೆಕ್ಕೆ ಹೇಳ್ಕೊಬೋದು? ನಾವು ಒಂದು ಮಿನಿಮಮ್ 11 ವಾರ್ಡ್ಗಳನ್ನು ಗೆಲ್ತೇವೆ ಅಂತ ನನಗೆ ವಿಶ್ವಾಸ ಇದೆ. ಹಾಗಾದರೆ ತಮ್ಮ ಪಕ್ಷದಿಂದ ಗೆದ್ದು ಬಂದಾದ ಮೇಲೆ ತಾವು ಅಧಿಕಾರ ಚುಕ್ಕಾಣಿ ಹಿಡಿದಾದ ಮೇಲೆ ರಟ್ಟಳಿಗೆ ತಮ್ಮ ಕೊಡುಗೆ ಏನಾಗಬಹುದು ಅಂತ ಜನರಿಗೆ ತಾವು ಭರವಸೆ ಕೊಡ್ತೀವಿ. ನಮ್ಮ ಪಾರ್ಟಿ ವತಿಯಿಂದ ನಾವು ಬಹಳ ಅಭಿವೃದ್ಧಿ ಮಾಡಬೇಕು, ರಟ್ಟಳ್ಳಿ ಪಟ್ಟಣ ಪಂಚಾಯತಿಯನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ವಿಶ್ವಾಸ ಇದೆ. ತಮ್ಮ ಹೆಸರು? ನನ್ನ ಹೆಸರು ಮಕ್ಬೂಲ್ ಅಹಮದ್ ಮುಲ್ಲಾ ಅಂತ ಹೇಳಿ. ಕನಿಷ್ಠ 11ರಿಂದ 12 ಸೀಟ್, ಕನಿಷ್ಠ 11ರಿಂದ 12 ಸೀಟ್ ಗೆಲುವು ಸಾಧಿಸಬಹುದು. ಆದರೆ ನೀವು ಅಭ್ಯರ್ಥಿಗಳನ್ನು ಎಷ್ಟು ಜನ ಕಣಕ್ಕಿಳಿಸ್ತಾ ಇದ್ದೀರಾ? 15 ವಾರ್ಡಲ್ಲಿ 15 ಕಾಂಗ್ರೆಸ್ ನಿಲ್ಲಿಸ್ತಾರೆ. ಎಷ್ಟು ವಾರ್ಡ್ ಗೆಲುವು? 11ರಿಂದ 12. ಈಗ ತಮ್ಮ ಪಕ್ಷದಿಂದ ಗೆಲುವು ಸಾಧಿಸಿದರೆ ಅಥವಾ ತಾವು ಅಧಿಕಾರ ಚುಕ್ಕಾಣಿ ಹಿಡಿದರೆ ಈ ರಟ್ಟಳ್ಳಿ ಪಟ್ಟಣ ಪಂಚಾಯತಿ ಸಾರ್ವಜನಿಕರಿಗೆ ತಮ್ಮ ಪಕ್ಷದಿಂದ ಏನು ನಿರೀಕ್ಷೆ ಇಡಬಹುದು? ನಮ್ಮ ಶಾಸಕರು ಕಾಂಗ್ರೆಸ್ಸಿಂದ ಇದೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ. ಹಂಗಾಗಿ ನಮ್ಗೆ ಪೂರ್ತಿ ವಿಶ್ವಾಸ ಇದೆ, ಅಭಿವೃದ್ಧಿ ಬಹಳ ಆಗ್ತಿದೆ. ಕಾಂಗ್ರೆಸ್ ಸರ್ಕಾರ ಇದೆ, ಶಾಸಕರು ಅದಾರೆ, ನಮ್ಗೆ ವಿಶ್ವಾಸ ಇದೆ. ಈಗ ಕೊಟ್ಟಂತ ತಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಈ ಕೈ ಹಿಡಿಬಹುದಾ ಈ ಪಟ್ಟಣ ಪಂಚಾಯತಿ ಚುನಾವಣೆ? ಗ್ಯಾರಂಟಿಯಿಂದನೂ 5 ಗ್ಯಾರಂಟಿಯಿಂದ ಕಾಂಗ್ರೆಸ್ 15 ಬರ್ಬೋದು, ಆದರೂ ಕನಿಷ್ಠ 11ರಿಂದ 12 ಸೀಟ್ ಬರ್ಬೋದು. ಈಗ ಕಾಂಗ್ರೆಸ್ ಪಕ್ಷದಿಂದ ನಾವು ತಮ್ಮ ಕುಟುಂಬನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾ ಇದ್ರಿ, ಗೆಲ್ಲೋ ಸಾಧ್ಯತೆ ಹೌದಾ? ತಮ್ಮ ಪಕ್ಷದಿಂದ ಎಷ್ಟು ಈ 15 ವಾರ್ಡ್ಗಳದಾವ ರಟ್ಟಳ್ಳಿಯಲ್ಲಿ, ಎಷ್ಟು ವಾರ್ಡಿನಿಂದ ತಮ್ಮ ಸದಸ್ಯರನ್ನ ಕಣಕ್ಕಿಳಿಸ್ತೇವೆ? ಈಗ ಟೋಟಲ್ 15 ವಾರ್ಡ್ಗೆ 15 ಜನ ನಾವು ಆಕಾಂಕ್ಷಿ ನಿಲ್ಲಿಸಿದ್ದೇವೆ. ಅದರೊಳಗೆ 11 ಸೀಟ್ ನಾವು ತಗೊಂಡ್ಬರ್ಬೇಕನ್ನ ಸಾಧ್ಯತೆ ಇದೆ, ತಗೊಂಡ್ಬರ್ತಾ ಇದ್ದೀವಿ. ಈಗ ತಮ್ಮ ಪಕ್ಷದ ಒಂದು ಕಾರ್ಯಾಲಯಕ್ಕೆ ನಮ್ಮ ಮಾಧ್ಯಮದಿಂದ ಹೋಗಿ ತಮ್ಮ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರನ್ನ ಪಿ.ಡಿ. ಬಸವಗೌಡರನ್ನ ನಾವು ಮಾತಾಡಿಸಿದಾಗ ಸುಮಾರು 53 ಅರ್ಜಿಗಳು ಆಕಾಂಕ್ಷಿಗಳು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸುಮಾರು 53 ಅರ್ಜಿಗಳು ಬಂದಾಗ ಬರೀ ಸ್ಥಳೀಯವಾಗಿ 15 ವಾರ್ಡ್ ಇರೋದು 53 ಅರ್ಜಿ ಬಂದಿದ್ದಾವೆ. ಈ 53 ಜನ ಆಕಾಂಕ್ಷಿಗಳೇ ಕೆಲವೊಂದು ಭಿನ್ನಾಭಿಪ್ರಾಯ ಸ್ಫೋಟ ಆದರೆ ತಾವು ಯಾವ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಲಿಲ್ದಂಗೆ ನೋಡ್ಕೊಂತೀರಿ? ಜಿಲ್ಲಾ ವರದಿಗಾರರು ಕಲಂದರ್, ಯಲದಹಳ್ಳಿ, ಸಿಪಿ ನ್ಯೂಸ್, ಕರ್ನಾಟಕ, ರಟ್ಟಿಹಳ್ಳಿ.